ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ 15ನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರೆಲ್ಲ 14 ಕಂತು ಪಡೆದುಕೊಂಡು 15ನೇ ಕಂತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ 3 ತಿಂಗಳು 4 ತಿಂಗಳು ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಬಿಡುಗಡೆ ಆಗದೇ ಇರೋದಕ್ಕೆ 2 ಪ್ರಮುಖ ಕಾರಣಗಳಿದ್ದಾವೆ. ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಗೃಹಲಕ್ಷ್ಮಿ 14ನೇ ಕಂತು ಇನ್ನೂ ಎಷ್ಟು ಜನರಿಗೆ ಜಮಾ ಆಗಿದೆ, ಇನ್ನೂ ಎಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ, ಎಲ್ಲ ಮಾಹಿತಿ ತಿಳಿಸ್ಬಿಟ್ಟು ಆಮೇಲೆ 15ನೇ ಕಂತು ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇವೆಲ್ಲ ಮಾಹಿತಿ ಬೇಕು ಅಂದರೆ ಬಹಳ ಮುಖ್ಯವಾದ ವಿಡಿಯೋ, ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ 14ನೇ ಕಂತು ಬಗ್ಗೆ ಮಾತಾಡೋಣ. ಈಗ ಆಲ್ರೆಡಿ ನೋಡಿ, ನಾನು ಇನ್ನೂ ಹೊಸದಾಗಿ ಕಮ್ಯುನಿಟಿ ಪೋಸ್ಟ್ ಹಾಕಿಲ್ಲ. ಇದು 1 ಡೇ ಆಗೋ, ಅಂದರೆ ನಾನೀಗ 24 ಅವರ್ಸ್ಗಿಂತ ಹೆಚ್ಚು ಸಮಯದ ಹಿಂದೆ ಹಾಕಿದ್ದು. ಅದರಲ್ಲೇ ನೀವು ಗಮನಿಸೋಕೆ ಹೋದರೆ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತು 80%ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ. 78% ತೋರಿಸ್ತಾ ಇದೆ. 80%ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ. ಯಾಕೆಂದರೆ ಹೊಸದಾಗಿ ಮತ್ತೆ ಹಾಕಿದರೆ ಮತ್ತು ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ಬಿಡುಗಡೆ ಆದವರು ಇಲ್ಲಿ ವೋಟ್ ಮಾಡಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಕೆಳಗೆ ಹೋಗಿದೆ, ಓಕೆನಾ. ಇನ್ನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಬೇಗ ಬಿಡುಗಡೆ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಸಾಕಷ್ಟು ಜನರಿಗೆ 3-4 ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂತ ನೋಡೋದಕ್ಕೆ ಹೋದರೆ, ಈಗ ಪ್ರಮುಖವಾಗಿ ಸರ್ಕಾರದಿಂದ ಏನು ಮಾಡ್ತಾಯಿದ್ರು ಮೊದಲೇ ಈಗ 3 ತಿಂಗಳಿಗೆ ಅಡ್ವಾನ್ಸ್ ಆಗಿ DBT ಹಣವನ್ನು ಆರ್ಥಿಕ ಇಲಾಖೆಯಿಂದ, ಹಣಕಾಸು ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಹಾರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು, ಓಕೆನಾ. ಆಹಾರ ಇಲಾಖೆಗೆ ಒಂದು ಅಡ್ವಾನ್ಸ್ ಆಗಿ ಈಗ ಏಪ್ರಿಲ್, ಮೇ, ಜೂನ್ ಈ ರೀತಿಯಾಗಿ 3 ತಿಂಗಳಿಗೆ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ಮಂತ್ಲಿ ವೈಸ್ ಮಾಡ್ತಾಯಿದ್ದಾರೆ. ಅದು ಹಣಕಾಸು ಇಲಾಖೆಯಿಂದ ಹಣ ಬರೋದು ಕೂಡ ಒಂದು ಸ್ವಲ್ಪ ಡಿಲೇ ಆಗ್ತಾಯಿದೆ, ಒಂದನೇದಾಗಿ. ಎರಡನೇದಾಗಿ ಸರ್ವರ್ ಇಶ್ಯೂ, ಓಕೆನಾ. ಅನ್ನಭಾಗ್ಯ ಯೋಜನೆ ಹಣ ಸಾಕಷ್ಟು ಜನ ತಿಳ್ಕೊಂಡಿದ್ದೀರಾ, ಅಯ್ಯೋ ನಮಗೆ ಮಾತ್ರ ಬಂದಿಲ್ಲ, ಬೇರೆ ಎಲ್ರಿಗೂ ಬಂದಿದೆ ಅಂತ. ಜುಲೈ ತಿಂಗಳ ಹಣ ಆಗಿರ್ಬೋದು, ಆಗಸ್ಟ್ ತಿಂಗಳ ಹಣ ಆಗಿರ್ಬೋದು. ನೀವು ಗಮನಿಸ್ತಾ ಇರ್ಬೋದು, ಆಗಸ್ಟ್ ತಿಂಗಳ ಹಣ ಇನ್ನೂ 31% ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು. 1800 ಜನ ವೋಟ್ ಮಾಡಿದ್ದಾರೆ, 31% ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು. ಇನ್ನು ಜುಲೈ ತಿಂಗಳ ಹಣ ಬಂದಿಲ್ಲ ಅಂದರೂ ಕೂಡ ನಿಮ್ಮದೇನೂ ತಪ್ಪಿರೋದಿಲ್ಲ. ಜುಲೈ ತಿಂಗಳ ಹಣ ಬಂದಿಲ್ಲ ಅಂದರೂ ಸರ್ಕಾರದಿಂದನೇ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಮೊದಲನೇದಾಗಿ ಹಣ ಬಿಡುಗಡೆ ಡಿಲೇ ಆಗಿರೋದು. ಎರಡನೇದಾಗಿ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಈಗ ಹೊಸ ಸರ್ವರ್ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಮತ್ತೆ ಸರ್ವರ್ ಸಮಸ್ಯೆ ಆಗಿದೆ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಇದರಿಂದ ನಿಮಗೆ ಡಿಲೇ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ಯಾವಾಗ ಬರುತ್ತೆ, ಇವೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ನೋಡೋದಕ್ಕೆ ಹೋದರೆ, ಆಹಾರ ಇಲಾಖೆಯಿಂದ ಮಾಹಿತಿ ಇರೋ ಪ್ರಕಾರ ಈಗ ಸದ್ಯಕ್ಕೆ ನೀವು ಒಂದು 15 ಡೇಸಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲವೂ ಕೂಡ ಸರಿ ಮಾಡ್ತೀವಿ. ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರ್ದು ಜುಲೈ ಬಂದಿಲ್ಲ, ಆಗಸ್ಟ್ ಬಂದಿಲ್ಲ, ಎಲ್ಲ ಬಾಕಿ ಕಂತುಗಳನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಕೆಲವೊಬ್ಬೊಬ್ಬರಿಗೆ ಜೂನಿಂದು ಕೂಡ ಬಂದಿಲ್ಲ, ಓಕೆನಾ. ಆಮೇಲೆ ನೀವು ಇದರಲ್ಲೇ ನೋಡ್ಬೋದು, ಟೆಕ್ನಿಕಲ್ ಇಶ್ಯೂಯಿಂದ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ನೀವು ಈ ಸ್ಥಿತಿ DBT ಸ್ಥಿತಿಗೆ ಹೋದರೆ ಇಲ್ಲೇ ಚೆಕ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಮಂತ್ ಕೂಡ ಅಪ್ಡೇಟ್ ಆಗಿಲ್ಲ, ಆಗಸ್ಟ್ ತಿಂಗಳು ಅಪ್ಡೇಟ್ ಆಗಿಲ್ಲ. ಇಲ್ಲಿ ಅಪ್ಡೇಟ್ ಆಗಿರೋ ಮಂತ್ಗಳೇನಿದೆ ಇದ್ರದ್ದು DBT ಸ್ಟೇಟಸ್ ಸರಿಯಾಗಿ ತೋರಿಸ್ತಾ ಇಲ್ಲ. ಇದರಿಂದನೇ ಗೊತ್ತಾಗುತ್ತೆ ಟೆಕ್ನಿಕಲ್ ಇಶ್ಯೂಯಿಂದ ಇನ್ನೂ ಕೂಡ ಪ್ರೋಸೆಸ್ ಆಗಿಲ್ಲ ಅಂಥೇಳಿ, ಓಕೆನಾ. ಹಾಗಾಗಿ ಸದ್ಯದಲ್ಲೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದ ಹಾಗೆ ಅನ್ನಭಾಗ್ಯ ಹಣ ಬಿಡುಗಡೆ ಆಗ್ತಿಲ್ಲ ಅಂದರೆ ಬಹುತೇಕ ಮೇಜರ್ ಪಾಯಿಂಟು ಟೆಕ್ನಿಕಲ್ ಇಶ್ಯೂ ಇರೋದು. ಹಣ ಮಂತ್ಲಿ ವೈಸ್ ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ದಾರೆ, 3 ಮಂತ್ ವೈಸ್ ಬಿಡುಗಡೆ ಮಾಡ್ತಾ ಇಲ್ಲ, ಓಕೆನಾ. ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಅನ್ನಭಾಗ್ಯ ಹಣ ಎಲ್ರಿಗೂ ಬಂದೇ ಬರುತ್ತೆ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 15ನೇ ಕಂತಿನ ಬಗ್ಗೆ ಏನಿದೆ ಸರ್ ಗುಡ್ ನ್ಯೂಸು, ಏನಿದು ಹೊಸ ಅಪ್ಡೇಟ್ ಅಂತ ನೋಡೋದಕ್ಕೆ ಹೋದರೆ, ಕಳೆದ ವಾರ ನಿಮಗೆ ನಾನೊಂದು ವಿಡಿಯೋ ಹಾಕಿದ್ದೆ. ಈಗ ಆಲ್ರೆಡಿ CM ಸಿದ್ದರಾಮಯ್ಯನವರು ಅಕ್ಟೋಬರ್ ತಿಂಗಳ ತನಕ ಹಣ ಬಿಡುಗಡೆ ಮಾಡಿದ್ದೀವಿ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದರು. ಬಟ್ ನಾನು ಅದರ ನೆಕ್ಸ್ಟ್ ಡೇನೇ ನಿಮಗೆ ಈಗ ಫಸ್ಟ್ ವೀಡಿಯೋದಲ್ಲಿ ಅವ್ರು ಏನು ಹಾಕಿದ್ರು ಅಂದರೆ ಆಗಸ್ಟ್ವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ, ಸೆಪ್ಟೆಂಬರ್ ಇನ್ನೇನು ಒಂದು 2 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರು. ಅದೇ ಅವ್ರು ಹೇಳಿರೋ ಪ್ರಕಾರನೇ ಒಂದು 2-3 ದಿನ, ಒಂದು 4 ದಿನವೇ ಆಯಿತು. ಆಮೇಲೆ ಬಿಡುಗಡೆ ಮಾಡಿದ್ರು, ಓಕೆನಾ. ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಿದ್ರು. ಅದಾದ 2 ದಿನಕ್ಕೆ ಮತ್ತೆ ನಾವು ಅಕ್ಟೋಬರ್ವರೆಗೂ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದರು. ಎಲ್ಲೋ ನೋಡೋದಕ್ಕೆ ಹೋದರೆ ಅವರು ಮಿಸ್ಟೇಕಾಗಿ ಹೇಳಿದರು ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಹೋದರೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ
ಈಗೇನು ಸಹಜವಾಗಿ ಹಣ ಯಾವ ರೀತಿ ಬಿಡುಗಡೆ ಆಗುತ್ತಪ್ಪ ಅಂದರೆ ನಿಮಗೆ ಸರ್ಕಾರದಿಂದ ಎಷ್ಟು ಅರ್ಜಿಗಳು ಫ್ರೆಶ್ ಆಗಿ ಬಂದಿರೋದು ಪ್ಲಸ್ ಹಳೇದು ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಹಾಕಿರೋರು ಸೆಪ್ಟೆಂಬರ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಿಗೆ ಅರ್ಜಿ ಹಾಕಿದವ್ರು ಇರ್ತಾರೆ, ಅಕ್ಟೋಬರ್ ತಿಂಗಳಿಗೆ ಅರ್ಜಿ ಹಾಕಿದವ್ರು ಇರ್ತಾರೆ. ಅವರೆಲ್ಲವನ್ನ ಪರಿಗಣನೆ ತಗೊಂಡು ಅದನ್ನು ನಿಮಗೆ ಪ್ರೋಸೆಸ್ ಮಾಡುವಾಗ ಈಗ ಟೋಟಲ್ ಅರ್ಜಿಗಳು ಎಷ್ಟು ಬಂದಿದೆ ಅವನ್ನ ಹಣಕಾಸು ಸರ್ಕಾರ ಏನು ಮಾಡುತ್ತೆ ಅಂದರೆ ಹಣಕಾಸು ಇಲಾಖೆ ಕಳಿಸುತ್ತೆ. ಹಣಕಾಸು ಇಲಾಖೆ ಅದನ್ನು ನೋಡ್ಕೊಂಬಿಟ್ಟು ಇಂತಿಷ್ಟು ಜನರಿಗೆ ಕೊಡ್ಬೋದಾ ಅಂಥೇಳಿ ಅರ್ಹತೆ ಮಾನದಂಡಗಳನ್ನೆಲ್ಲವೂ ಚೆಕ್ ಮಾಡಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆನಾ? ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆಯಲ್ಲಿ ನೋಡೋದಕ್ಕೆ ಹೋದರೆ ಈಗ ಸೆಪ್ಟೆಂಬರ್ ತಿಂಗಳ ಜೊತೆಗೆ ಅಕ್ಟೋಬರ್ ತಿಂಗಳವರೆಗೂ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಜನರಿಗೆ ಬಿಡುಗಡೆ ಮಾಡಿದ್ದಲ್ಲ, ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ. ಅಲ್ಲಿಗೆ ನಿಮಗೆ ಓವರಾಲ್ ನಾನು ಹೇಳೋದಕ್ಕೆ ಹೋದರೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಯಾಕೆ ಅಂದರೆ ಅದು ಅಕ್ಟೋಬರ್ ತಿಂಗಳ ಹಣ. ಓಕೆನಾ? ಅಕ್ಟೋಬರ್ ತಿಂಗಳ ಹಣ ನಿಮಗೆ ಸಹಜವಾಗಿ ನವಂಬರಲ್ಲಿ ಬರಬೇಕಾಗಿತ್ತು. ಈಗ ಸೆಪ್ಟೆಂಬರ್ವರೆಗೂ ಈಗ 14ನೇ ಕಂತುವರೆಗೂ ಬಿಡುಗಡೆ ಆಗ್ತಾಯಿದೆ. ಈಗ 14ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗ್ಬೇಕು ಸ್ವಲ್ಪ ಜನರಿಗೆ. ಬಟ್ ಅಕ್ಟೋಬರ್ ತಿಂಗಳ ಹಣ 15ನೇ ಕಂತಿನ ಹಣ. ನವಂಬರ್ ಮುಗಿತಾ ಇನ್ನೇನು 50% ಆಗ್ತಾ ಬಂತು. ಈಗ ಆಲ್ರೆಡಿ ಬಿಡುಗಡೆ ಮಾಡುವಂಥ ಸಮಯ. ಬಟ್ ಆದರೆ ಯಾವಾಗ ಬರುತ್ತೆ ಅಂತಲೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ. ನವಂಬರ್ ಈಗ ಅಕ್ಟೋಬರ್ ತಿಂಗಳ ಹಣ ನವಂಬರಲ್ಲಿ ಬಿಡುಗಡೆ ಆಗಬೇಕು. ಹಾಗಾಗಿ ಅದನ್ನು ಕೂಡ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪ್ರೋಸೆಸ್ ಮಾಡಿದ್ದೀವಿ, ಬಿಡುಗಡೆ ಮಾಡಿದ್ದೀವಿ ಅಂತ ಅವ್ರು ಹೇಳಿರೋದು. ಜನರಿಗೆ ಬಿಡುಗಡೆ ಮಾಡಿದ್ದೀವಿ ಅಂತಲ್ಲ. ಯಾವಾಗ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆ ಅಂದರೆ ತುಂಬ ದಿನ ಟೈಮ್ ತೊಗೊಳ್ಳಲ್ಲ. ಓಕೆನಾ? ತುಂಬ ದಿನ ಟೈಮ್ ತೊಗೊಳ್ಳಲ್ಲ. ನಿಮಗೆ ಮ್ಯಾಕ್ಸಿಮಮ್ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನೋಡೋದಕ್ಕೆ ಹೋದರೆ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹಣ ಬಿಡುಗಡೆ ಆಗುತ್ತೆ. ಯಾಕೆಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರೋದು ತುಂಬ ಡಿಲೇ ಆದರೆ ಅವರು ಅಲ್ಲಿಂದ ಪ್ರೋಸೆಸ್ ಮಾಡೋದು ತುಂಬ ಟೈಮ್ ತೊಗೊಳ್ಳೋದೇ ಇಲ್ಲ. ಓಕೆನಾ? ಕಳೆದ ಈಗ ಒಂದು ತಿಂಗಳ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು, ಅವರೇ ಸಹ ಬಂದು ಸರ್ಕಾರ ಕೊಡೋದೇ ಕೊಡ್ತೀವಿ, ನಾವು ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ಕೊಡೋದೇ ಕೊಡ್ತೀವಿ, ಒಂದು ಡೇಟ್ ಅಂತ ಹೇಳಿ ಫಿಕ್ಸ್ ಮಾಡಿ ಒಂದು ಪ್ರತಿ ತಿಂಗಳು ಆ ದಿನಾಂಕ ಕರೆಕ್ಟಾಗಿ ಕೊಡ್ತಾ ಹೋದರೆ ಒಳ್ಳೆಯದು. ಸರ್ಕಾರ ಆದಷ್ಟು ಬೇಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡಿದ್ರೆ ನಾವು ಆದಷ್ಟು ಬೇಗ ಜನರಿಗೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಅವರೇ ಹೇಳಿದ್ರು. ಓಕೆನಾ? ಹಾಗಾಗಿ ಈಗಿರೋಂಥ ಮಾಹಿತಿ ಪ್ರಕಾರ ನಿಮಗೆ ಇದರಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಆಲ್ರೆಡಿ ನಿಮಗೆ ಅಕ್ಟೋಬರ್ ತಿಂಗಳ ಹಣ ಗೃಹಲಕ್ಷ್ಮಿ 15ನೇ ಕಂತು ಹಣಕಾಸು ಇಲಾಖೆಯಿಂದ ಆರ್ಥಿಕ ಇಲಾಖೆಯಿಂದ ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆಗಿದೆ ಅನ್ನೋದು ಖಂಡಿತವಾಗ್ಲೂ ಗುಡ್ ನ್ಯೂಸು. ನಿಮಗೆ ನವಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹತ್ತತ್ರ ಬರ್ತಿದ್ದ ಹಾಗೆ ಪಕ್ಕ ನಿಮಗೆ ಒಂದು 3-4 ದಿನ ಡೇಟ್ ಕೊಟ್ಟು ಆ ಡೇಟ್ ಒಳಗಡೆ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ನಿಮಗೆ ಪಕ್ಕಾ ಮಾಹಿತಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲಲ್ಲಿ ಸಿಗುತ್ತೆ. ಓಕೆನಾ? ಹಾಗಾಗಿ ಇದು ಕೂಡ ನಾನು ನಿಮಗೆ 14ನೇ ಕಂತು ಕೂಡ ಹೇಳಿದ್ದೆ, ಸಾಕಷ್ಟು ಬಾರಿ ಹೇಳಿದ್ದೀನಿ. ನಾನು ಹೇಳಿರೋ ವೀಡಿಯೋಗಳನ್ನು ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ. ನಾನು ಏನಪ್ಪ ಹೇಳಿದ್ನೇ ಬಿಲ್ಡಪ್ ಕೊಡ್ತಾ ಇದ್ದೇನೆ ಅಂತ ಬೈಕೋಬೇಡಿ. ಇದು ಅಂತಲ್ಲ, ಕಳೆದ ಕೆಲವು ತಿಂಗಳಿಂದನೂ ನಮ್ಮ ಪ್ರಿಡಿಕ್ಷನ್ ಪಕ್ಕಾ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಾನು ಕೂಡ 3 ತಾರೀಕುಗಳಲ್ಲಿ ಬಿಡುಗಡೆ ಆಗ್ಬೋದು, 10, 11, 12 ಅಂಥೇಳಿ. ಅದೇ ರೀತಿ 11ನೇ ತಾರೀಕು ನೈಟ್ ಬಿಡುಗಡೆ ಆಯಿತು ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತು. ಇನ್ನೂ ಹಣ ಬಂದಿಲ್ಲಪ್ಪ ನಮಗೆ. ನೀವು ಇನ್ನೂ 15ನೇ ಕಂತು ಬಗ್ಗೆ ಮಾತಾಡ್ತಿದ್ದೀರಲ್ಲ ಸರ್, ನಮಗಿನ್ನೂ 14ನೇ ಕಂತೇ ಬಂದಿಲ್ಲ, ನಾವೇನು ಮಾಡಬೇಕು ಅಂತ ನೀವು ಕೇಳೋದಕ್ಕೆ ಹೋದರೆ ಖಂಡಿತವಾಗ್ಲೂ ನೀವೇನೂ ಮಾಡೋಂಥ ಅವಶ್ಯಕತೆ ಇಲ್ಲ. ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮ್ಗೆ 13 ಕಂತು ಬಿಡುಗಡೆ ಆಗಿದೆ ಅಂದರೆ ಹೊಸದಾಗಿ ಏನಾದರೂ ಮಾಡಿ ಎಡ್ವರ್ಟ್ ಮಾಡ್ಕೊತೀರಾ. ಯಾಕೆಂದರೆ ಈಗ ನಮಗೆ ಹಣ ಬಿಡುಗಡೆ ಆಗಿಲ್ಲ ಸರ್, ಯಾಕೋ ಬ್ಯಾಂಕಲ್ಲಿ ಬರ್ತಾ ಇಲ್ಲ, ಈ ಬ್ಯಾಂಕಿಂದೇ ಪ್ರಾಬ್ಲಮ್ ಇರಬೇಕು ಅಂಥೇಳಿ ಪೋಸ್ಟ್ ಆಫೀಸಿಗೆ ಏನಾದರೂ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರಿ ಅಂದರೆ ಮತ್ತೆ ಬರುವಂಥ ಹಣ ಇನ್ನೂ ಕೂಡ ಡಿಲೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಮಾಡೋದು ಬೇಡ. ಯಾಕೆಂದರೆ ನಿಮಗೆ 14ನೇ ಕಂತು ಬರಲೇ ಇಲ್ಲ ಕೊನೆಗೂ ಅಂತಂದರೂ ವೆಯ್ಟ್ ಮಾಡಿ. 15ನೇ ಕಂತು ಬಿಡುಗಡೆ ಆಗುವಂಥ ಸಮಯದಲ್ಲಿ ನಿಮಗೆ ಯಾರ್ಯಾರಿಗೆ ಬಾಕಿ ಉಳಿದಿರುತ್ತೆ ಅವರೆಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ, ಯಾವುದೇ ಡೌಟ್ ಇಲ್ಲ. ಓಕೆನಾ? ನೀವೇ ನಮ್ಮ ವೀಕ್ಷಕರೇ ಕಮೆಂಟ್ ಮಾಡ್ತಾ ಇದ್ದಾರೆ, ನೀವು ಹೇಳಿದ್ದು ಕರೆಕ್ಟು ಸರ್, ನನಗಿನ್ನೂ 13ನೇ ಕಂತು ಬಂದಿರಲಿಲ್ಲ, ಇವಾಗ 13ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ 14ನೇ ಕಂತು ಕೂಡ ಈ ಒಂದು ವಾರದಲ್ಲೇ ಬಿಡುಗಡೆ ಆಗೋದಂತೂ ಪಕ್ಕ. ಓಕೆನಾ? ಹಾಗಾಗಿ ಏನಿದೆ ನಿಖರವಾದ ಮಾಹಿತಿ ನಿಮ್ಮ ಮುಂದೆ ಇಡೋವಂಥ ಕೆಲಸವನ್ನು ಮಾಡಿದ್ದೀನಿ. ಸಿ ಎಂ ಸಿದ್ದರಾಮಯ್ಯನವರು ಏನು ಸ್ಪಷ್ಟನೆ ಕೊಟ್ಟಿದ್ರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಗೃಹಲಕ್ಷ್ಮಿ 15ನೇ ಕಂತು ಬಗ್ಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.